ನಮಸ್ಕಾರ. ಇಂದು ನೀವು ಎಡುಬುಂಟು ಆಪರೇಟಿಂಗ್ ಸಿಸ್ಟಮನ್ನು ನಿಮ್ಮ ಕಂಪ್ಯೂಟರ್ನಲ್ಲಿ ಹೇಗೆ ಇನ್ಸ್ಟಾಲ್ ಮಾಡುವುದು ಎನ್ನುವುದನ್ನು ತಿಳಿದುಕೊಳ್ಳುತ್ತೀರಾ. ಎಡುಬುಂಟು ಮೂಲತಃ ಉಬುಂಟು ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತದೆ. ಇದರಲ್ಲಿ ಹಲವಾರು ಶೈಕ್ಷಣಿಕ ತಂತ್ರಾಂಶಗಳಿರುವುದರಿಂದ ಇದನ್ನು ಹೆಚ್ಚಾಗಿ ಶಾಲಾ ಕಾಲೇಜುಗಳಲ್ಲಿ ಬಳಸಲಾಗುತ್ತದೆ. ಎಡುಬುಂಟುವನ್ನು ಇನ್ಸ್ಟಾಲ್ ಮಾಡಲು ನಿಮ್ಮ ಕಂಪ್ಯೂಟರಿನಲ್ಲಿ 1 GB ರ್ಯಾಮ್ ಮತ್ತು 80 GB ಹಾರ್ಡ್ ಡಿಸ್ಕ್ ಕನಿಷ್ಠ ಇರಬೇಕು. DVD ಡ್ರೈವ್ ಸಹ ಇರಬೇಕು. ನಿಮ್ಮ ಬಳಿ ಇರುವಂತಹ ಕಲ್ಪವೃಕ್ಷ DVDಯನ್ನು DVD ಡ್ರೈವ್ನಲ್ಲಿ ಹಾಕಿ ಕಂಪ್ಯೂಟರನ್ನು ರೀಸ್ಟಾರ್ಟ್ ಮಾಡಿ. ನಿಮಗೆ ಈ ಸ್ಕ್ರೀನ್ ಕಂಡಲ್ಲಿ ಮೂರನೆಯ ಆಯ್ಕೆ ಅದನ್ನು ಕೀಬೋರ್ಡ್ ಬಳಸಿ ಸೆಲೆಕ್ಟ್ ಮಾಡಿ ಎಂಟರ್ ಒತ್ತಿ. ಇಲ್ಲದಿದ್ದರೆ ನಿಮ್ಮ ಕಂಪ್ಯೂಟರ್ ಶುರುವಾದ ತಕ್ಷಣ ಬರುವಂತಹ ಸಂದೇಶವನ್ನು ಓದಿ. ಪ್ರೆಸ್ del ಟು ಎಂಟರ್ ಸೆಟಪ್ ಅಥವಾ F2, F8 ಅಥವಾ F12 ಫಾರ್ ಸೆಟಪ್ ಎಂದು ಬರೆದಿರುತ್ತದೆ. ಇಲ್ಲಿ ತಿಳಿಸಿರುವಂತಹ ಕೀಯನ್ನು ಒತ್ತಿ ಬಯೋಸ್ ಸೆಟಪ್ ಯುಟಿಲಿಟಿಯನ್ನು ಪ್ರವೇಶಿಸಿ. ಗಮನಿಸಬೇಕಾದದ್ದೇನೆಂದರೆ ಇಲ್ಲಿ ಮೌಸ್ ಕೆಲಸ ಮಾಡುವುದಿಲ್ಲ. ಕೀಬೋರ್ಡನ್ನು ಮಾತ್ರ ಬಳಸಬಹುದು. ಆರೋ ಕೀಗಳನ್ನು ಬಳಸಿ ಬೂಟ್ ಅನ್ನು ಆಯ್ದುಕೊಳ್ಳಿ. ನಂತರ ಫಸ್ಟ್ ಬೂಟ್ ಡಿವೈಸ್ ಎನ್ನುವುದನ್ನು ಹೈಲೈಟ್ ಮಾಡಿ ಎಂಟರ್ ಒತ್ತಿ. ಮೆನುವಿಂದ DVD ROM ಎಂದು ಸೂಚಿಸುವುದನ್ನು ಆಯ್ದುಕೊಳ್ಳಿರಿ. ಪ್ಲಸ್ ಅಥವಾ ಮೈನಸ್ ಕೀಗಳನ್ನು ಬಳಸಿ ಈ ಆಯ್ಕೆಯನ್ನು ಮಾಡಿಕೊಳ್ಳಬಹುದು. ಎಲ್ಲ ಕಂಪ್ಯೂಟರ್ಗಳಲ್ಲಿ ಹೀಗೆ ಇಲ್ಲದೇ ಇರಬಹುದು. ಸ್ವಲ್ಪ ಬೇರೆ ರೀತಿಯಲ್ಲಿ ಕಂಡರೂ ಸಮಾನವಾದ ಆಯ್ಕೆಗಳು ಇರುತ್ತವೆ. ಸ್ಕ್ರೀನ್ ಮೇಲೆ ಇರುವಂತಹ ಇನ್ಸ್ಟ್ರಕ್ಷನ್ಗಳನ್ನು ಗಮನಿಸಿ. ಇಷ್ಟಾದ ನಂತರ F10 ಕೀಯನ್ನು ಒತ್ತಿ ಸೇವ್ ಮಾಡಿ ಬಯೋಸ್ ಸೆಟಪ್ ಯುಟಿಲಿಟಿಯಿಂದ ಹೊರಗೆ ಬನ್ನಿ. ಈಗ ನಿಮ್ಮ ಕಂಪ್ಯೂಟರ್ DVDಯಿಂದ ಶುರುವಾಗುತ್ತದೆ. ಕಾಣುವಂತಹ ಸ್ಕ್ರೀನ್ನಲ್ಲಿ ಮೊದಲೇ ತಿಳಿಸಿದ ಹಾಗೆ ಮೂರನೆಯ ಆಯ್ಕೆಯಾದ ಸ್ಟಾರ್ಟ್ ದ ಇನ್ಸ್ಟಾಲರ್ ಡೈರೆಕ್ಟ್ಲಿ ಅನ್ನು ಕೀಬೋರ್ಡ್ ಬಳಸಿ ಸೆಲೆಕ್ಟ್ ಮಾಡಿ ಎಂಟರ್ ಒತ್ತಿ. ಹಲವು ಹಂತಗಳಲ್ಲಿ ಇನ್ಸ್ಟಾಲೇಷನ್ ಪೂರ್ಣಗೊಳ್ಳುತ್ತದೆ. ಮೊದಲನೆಯ ಹಂತದಲ್ಲಿ ಭಾಷೆಯನ್ನು ಆಯ್ದುಕೊಳ್ಳಿ. ಇಲ್ಲಿ ನೀವು ಸೆಲೆಕ್ಟ್ ಮಾಡುವ ಭಾಷೆಯಲ್ಲಿ ಎಡುಬುಂಟು ಇನ್ಸ್ಟಾಲ್ ಆಗುತ್ತದೆ. ಇಂಗ್ಲಿಷ್ ಸೆಲೆಕ್ಟ್ ಮಾಡಿ ಫಾರ್ವರ್ಡ್ ಬಟನ್ ಅನ್ನು ಒತ್ತಿರಿ. ಮುಂದಿನ ಹಂತದಲ್ಲಿ ನಿಮ್ಮ ಕಂಪ್ಯೂಟರಲ್ಲಿ ಅವಶ್ಯಕವಾದಷ್ಟು ಸ್ಥಳವಿದೆಯೇ, ಅದು ಇಂಟರ್ನೆಟ್ಗೆ ಹಾಗೂ ಪವರ್ ಸೋರ್ಸ್ಗೆ ಕನೆಕ್ಟ್ ಆಗಿದೆಯೇ ಎಂದು ಪರಿಶೀಲಿಸಲಾಗುತ್ತದೆ. ಇಲ್ಲಿ ಸುಮ್ಮನೆ ಫಾರ್ವರ್ಡ್ ಬಟನ್ ಅನ್ನು ಒತ್ತಿರಿ. ಈಗಾಗಲೇ ನಿಮ್ಮ ಕಂಪ್ಯೂಟರ್ನಲ್ಲಿ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಇದ್ದರೆ ಎಡುಬುಂಟುವನ್ನು ಅದರ ಜೊತೆಯಲ್ಲಿ ಇನ್ಸ್ಟಾಲ್ ಮಾಡಬೇಕೇ ಅಥವಾ ವಿಂಡೋಸನ್ನು ತೆಗೆದು ಅದರ ಸ್ಥಳದಲ್ಲಿ ಇನ್ಸ್ಟಾಲ್ ಮಾಡಬೇಕೇ ಎಂಬುದನ್ನು ಈ ಹಂತದಲ್ಲಿ ನಿರ್ಧಾರ ಮಾಡಬೇಕು. ಮೊದಲನೆಯ ಆಯ್ಕೆ ವಿಂಡೋಸ್ ಮತ್ತು ಎಡುಬುಂಟುವನ್ನು ಜೊತೆಗೆ ಇನ್ಸ್ಟಾಲ್ ಮಾಡುತ್ತದೆ. ಎರಡನೆಯದು ವಿಂಡೋಸನ್ನು ತೆಗೆದು ಎಡುಬುಂಟುವನ್ನು ಇನ್ಸ್ಟಾಲ್ ಮಾಡುತ್ತದೆ. ನಾಲ್ಕನೆಯ ಹಂತದಲ್ಲಿ ನೀವು ಇರುವ ದೇಶ ಯಾವುದು ಎಂದು ಸೂಚಿಸಬೇಕು. ಇಂಡಿಯಾ ನಕ್ಷೆಯ ಮೇಲೆ ಕ್ಲಿಕ್ ಮಾಡಿ ಫಾರ್ವರ್ಡ್ ಬಟನ್ ಅನ್ನು ಒತ್ತಿರಿ. ನಿಮ್ಮ ಕೀಬೋರ್ಡ್ ಲೇಔಟ್ ಯಾವುದು ಎಂದು ಈ ಹಂತ ಪ್ರಶ್ನಿಸುತ್ತದೆ. ಇರುವಂತಹ ಆಯ್ಕೆ ಅಂದರೆ USA ಅದನ್ನು ಹಾಗೆಯೇ ಬಿಟ್ಟು ಫಾರ್ವರ್ಡ್ ಬಟನ್ ಅನ್ನು ಒತ್ತಿರಿ. ಕೊನೆಯದಾಗಿ ನಿಮ್ಮ ಹೆಸರು, ನಿಮ್ಮ ಲಾಗಿನ್ ನೇಮ್, ಪಾಸ್ವರ್ಡ್ ಅದನ್ನು ಇಲ್ಲಿ ನಮೂದಿಸಿ ಫಾರ್ವರ್ಡ್ ಬಟನ್ ಒತ್ತಿರಿ. ಸುಮಾರು 15 ರಿಂದ 45 ನಿಮಿಷಗಳಲ್ಲಿ ಇನ್ಸ್ಟಾಲೇಷನ್ ಪೂರ್ತಿಯಾಗುತ್ತದೆ. ನಂತರ ನಿಮಗೆ ಇನ್ಸ್ಟಾಲೇಷನ್ ಕಂಪ್ಲೀಟ್ ಎಂಬ ಸಂದೇಶ ಕಾಣುತ್ತದೆ. ರೀಸ್ಟಾರ್ಟ್ ನೌ ಮೇಲೆ ಕ್ಲಿಕ್ ಮಾಡಿ DVDಯನ್ನು ಹೊರಗೆ ತೆಗೆಯಿರಿ. ಈಗ ಎಡುಬುಂಟು ಬಳಸಲು ಸಿದ್ಧ. ಧನ್ಯವಾದಗಳು.